ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನಾಳಿನ ಸಂಚಿಕೆ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಹಾಗೇನೆ ಫ್ರೆಂಡ್ಸ್, ನಿಮ್ ಎಲ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ತುಂಬಾನೇ ಇದೆ ಫ್ರೆಂಡ್ಸ್, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಜಿತ್ ನಿಂಗವನ್ ಮನೆಗೆ ಬಂದಿರ್ತಾರೆ. ಸಂಗೀತ ಎಷ್ಟೇ ಕೂಡ ಭೂಮಿನೇ ಅಜಿತ್ ಹೆಂಡತಿ ಅಂತ ಹೇಳ್ಬಾರ್ದು ಅಂತ ತುಂಬಾ ಟ್ರೈ ಮಾಡ್ತಿರ್ತಾರೆ. ಆದ್ರೂ ಕೂಡ ಅಜಿತ್ ನಿಂಗವನ್ ಮುಂದೆ ಭೂಮಿನೇ ನನ್ನ ಹೆಂಡತಿ ಅಂತ ಸತ್ಯ ಹೇಳ್ಬಿಡ್ತಾನೆ. ಇತ್ತ ಕಡೆ ಮನೆಯವರು ಎಲ್ರಿಗೂ ಕೂಡ ಸಂಗೀತ, ಶ್ರವಣು ಎಲ್ರು ಕೂಡ ಸುಳ್ಳು ಹೇಳಿರ್ತಾರೆ ಮನಸ್ವಿನಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಭಯದಿಂದ ಪೇಚಾಡ್ತಿರ್ತಾರೆ. ಆದ್ರೆ ಈ ನಿಂಗವಂಗೆ ಫುಲ್ಲು ಶಾಕ್ ಆಗ್ಬಿಡತ್ತೆ. ಏನ್ ಹೇಳ್ತಿದ್ಯಾ ಅಜಿತ್? ಯಾರು ಇವಳು? ಭೂಮಿನ? ಇವಳು ನಮ್ ಶ್ರವಣ್ ಮಗಳು ಮನಸ್ವಿನಿ ಅಲ್ವೇನೋ? ಇವಳು ಹೇಗೋ ಭೂಮಿ ಆಗ್ತಾಳೆ? ಹಾಗೆ ಹೀಗೆ ಅಂತ ಹತ್ತಾರು ಪ್ರಶ್ನೆಗಳನ್ನ ಈ ಕಡೆ ನಿಂಗವ ಅಜಿತನ ಹತ್ರ ಕೇಳ್ತಿರುವಾಗ ಅಜಿತನ್ಗೆ ಮನೆಯವರೆಲ್ಲ ಸುಳ್ಳು ಹೇಳಿರೋದು ಗೊತ್ತಿರಲ್ಲ. ಹಾಗಾಗಿ ಸೈಲೆಂಟ್ ಆಗಿ ಭೂಮಿ ಅಲ್ಲೇ ಔತ್ ನಿಂತ್ಕೊಂಡಿರ್ತಾಳೆ. ಭೂಮಿನ ಎಳ್ಕೊಂಡ್ ಬಂದು, ನೋಡಿ ಅಜ್ಜಿ ನನ್ನ ಹೆಂಡತಿ ಭೂಮಿ ಇವಳೆ ಹೇಗಿದ್ದಾಳೆ ಅಂತ ಕಣ್ಣು ಹೊಡೆದ್ಬಿಟ್ಟು ನಿಂಗವಜ್ಜಿಗೆ ಹೇಳ್ತಿರ್ತಾರೆ. ಇತ್ತ ಕಡೆ ಶ್ರವಣ್ ಆಗಿರ್ಬೋದು, ರಾಮು, ಸಂಗೀತ ಎಲ್ರು ಕೂಡ ಭಯದಲ್ಲಿ ಗಡಗಡ ಅಂತ ನಡುತ್ತಿರ್ತಾರೆ. ಇತ್ತ ಕಡೆ ಅಜಿತ್, ಹೌದು ನಿಂಗಿ, ಇವಳೇ ನನ್ ಹೆಂಡತಿ, ಹೇಗಿದ್ದಾಳೆ, ಚೆನ್ನಾಗಿದ್ದಾಳಾ ಅಜ್ಜಿ, ನಮ್ಮಿಬ್ರು ಜೋಡಿ ಹೇಗಿದೆ ಹೇಳು ನಿಂಗಿ ಅಂತ ಹೇಳ್ಬಿಟ್ಟು ಕಣ್ ಮಿಟುಕಿಸ್ತಾ ಹೇಳ್ತಿರ್ತಾನೆ. ಅಜಿತ್ಗೆ ಯಾವ್ದೇ ಕೂಡ ಗೊತ್ತಿರಲ್ಲ, ಹಾಗಾಗಿ ಧೈರ್ಯದಿಂದ ನಗ್ನಗ್ತಾ ಕೇಳ್ತಿರ್ತಾನೆ. ಆದ್ರೆ ಈ ಕಡೆ ನಿಂಗವ್ಗೆ ದಗದಗ ಅಂತ ಕೋಪ ಬರ್ತಿರುತ್ತೆ. ಒಂದು ರೌಂಡ್ ಎಲ್ರನ್ನು ಕೂಡ ನೋಡ್ತಿರ್ತಾಳೆ, ಗುರಾಯಿಸ್ತಿರ್ತಾಳೆ. ಈ ಕಡೆ ಸಂಗೀತ ತುಂಬಾ ಭಯದಿಂದ ತಲೆ ತಗ್ಗಿಸ್ಕೊಂಡು ಆ ಕಡೆ ತಿರ್ಕೊಂಡ್ಬಿಡ್ತಾಳೆ. ಏ ಸಂಗೀತ, ಬಾರೆ ಇಲ್ಲಿ, ಏನೇ ನನ್ನ ಹತ್ರ ದೊಂಬರಾಟ ಆಡ್ತಿದ್ಯಾನೆ ಇಷ್ಟ ದಿನ? ಏನೋ ನಾನ್ ಹಣ್ಣನ್ ಮುದುಕಿ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರೇನೆ? ಈ ನಿಂಗವಂಗೆ ಮೋಸ ಮಾಡ್ತೀರಾ? ಎಷ್ಟೇ ಧೈರ್ಯ ನಿಮ್ಗೆ? ಹಾಗೆ ಹೀಗೆ ಅಂತೇಳಿ ನಿಂಗವ್ವ ಮನೆಯವರೆಲ್ರಿಗೂ ಕೂಡ ತರಾಟೆ ತಗೋತಾರೆ. ಈ ಅಜಿತ್ಗೆ ಏನು ಕೂಡ ಗೊತ್ತಿರಲ್ಲ. ಎಲ್ಲೋ ಅಜಿತ್ಗೆ ಫ್ಲಾಶ್ ಆಗತ್ತೆ. ಆಗ ಅಜ್ಜಿ ಏನ್ ಗೊತ್ತಾ, ಇವಳು ಭೂಮಿ ಅಂತ ನನ್ನ ಹೆಂಡತಿ. ಹಾಗೆ ನಮ್ ಶ್ರವಣ್ ಮಾವನ್ ಮಗಳು ಮನಸ್ವಿನಿ ಅಂತ ಹೇಳಿದ್ರಲ್ಲ, ಅದು ಕೂಡ ಇವಳೇ ಮನಸ್ವಿನಿ. ನಾನು ಪ್ರೀತಿಯಿಂದ ಭೂಮಿ ಭೂಮಿ ಅಂತ ಕರೆಯೋದು ಅಜ್ಜಿ. ಇವಳೇ ನನ್ ಹೆಂಡತಿ, ಹೇಗಿದ್ದಾಳ ಅಜ್ಜಿ ಅಂತ ಪ್ರೀತಿಯಿಂದ ಕೇಳ್ತಿರ್ತಾನೆ. ಏ ಅಜಿತಾ, ನಿನ್ಗಮ್ಮ ಅಂತ ಅನ್ಸ್ಕೊಂಡವಳು ಸುಳ್ಳಿನ ಸರಮಲೆನೇ ಪೋಣಿಸ್ಬಿಟ್ಟಿದ್ದಾಳೆ. ಮನೆಯವರೆಲ್ರು ಕೂಡ ಸೇರ್ಕೊಂಡು ನನ್ನನ್ನ ಏಮರ್ಸಿದಾರೆ. ಇವ್ರಿಗೆಲ್ಲ ನಾನ್ ಸುಮ್ನೆ ಬಿಡಲ್ಲ, ಎಲ್ರಿಗೂ ಕೂಡ ಪನಿಷ್ಮೆಂಟ್ ಕೊಡ್ತೀನಿ. ಏ ಸಂಗೀತ, ಬಾರೆ ಇಲ್ಲಿ ಅಂತ ಕರೆದ್ರು ಕೂಡ ಸಂಗೀತ ಮಾತ್ರ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ. ಎಷ್ಟೇ ಕರೆದ್ರು ಕೂಡ ಸಂಗೀತನು ಕೂಡ ಹತ್ರ ಹೋಗೋದಿಕ್ಕೆ, ನಿಂಗವನ ಹತ್ರ ಹೋಗೋದಿಕ್ಕೆ ಭಯ ಬೀಳ್ತಿರ್ತಾರೆ. ಈ ಕಡೆ ಶ್ರವಣನ್ ಕರೆದ್ರು, ಶ್ರವಣನು ಕೂಡ ಆ ಕಡೆ ಸೈಡ್ ಎಲ್ಲರೂ ಹಿಂದೆ ಬಚ್ಚಿಕೊತಿರ್ತಾರೆ. ಒಬ್ರು ಹಿಂದೆ ಒಬ್ರು ಬಚ್ಚಿಕೊತಿರ್ತಾರೆ. ಈ ಕಡೆ ಮಯೂರಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿರ್ತಾಳೆ. ಹಾಗಾಗಿ ಮಯೂರಿ ಕೂಡ ಭಯದಿಂದ ಇರ್ತಾಳೆ. ಆಗ ನಿಂಗವಜಿ ಎಲ್ರಿಗೂ ಕೂಡ ಒಂದು ಚಮಕ್ ಕೊಡ್ತಾರೆ. ನನ್ಗೆ ಇವಳೇ ಭೂಮಿ, ಅಜಿತನ ಹೆಂಡತಿ ಭೂಮಿ ಇವಳೆ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ನೀವು ಈ ಮನೆಗೆ ಯಾವಾಗ ಎಂಟ್ರಿ ಕೊಟ್ರು ಅವತ್ತೇ ಎಲ್ಲ ವಿಷಯ ನಂಗೆ ಗೊತ್ತಿತ್ತು. ಇವಳು ಅಜಿತ್ ಹೆಂಡತಿ ಅಂತ ನನಗೆ ಗೊತ್ತಿತ್ತು. ನೀವಾಗೆ ಬಾಯಿ ಬಿಡ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಅದೆಲ್ಲ ನೀವೆಲ್ರು ಮೋಸ ಮಾಡ್ಬಿಟ್ರಿ ನನ್ಗೆ. ಅಬ್ಬಬ್ಬಬ್ಬಾ, ಎಂತ ನಾಟಕ ಮಾಡ್ತಿದ್ರೆ, ಒಂದ ಎರಡ? ಅಬ್ಬಬ್ಬಬ್ಬಾ, ಈ ನಿಂಗವನ್ ಮುಂದೆ ಎಂತೆಂತ ಮೋಸ ಮಾಡ್ಬಿಟ್ರಿ. ಏ ಸಂಗೀತ, ಬಾರೆ ಇಲ್ಲಿ, ಇವಳು ನಿನ್ ಸೊಸೆ ಅಂತ ನನ್ಗೆ ಗೊತ್ತಿತ್ತು. ಏನು ಯೋಚನೆ ಮಾಡ್ರ, ಬಾ ಇಲ್ಲಿ ಅಂತ ಕರ್ದಾಗ ಸಂಗೀತ ಮೆತ್ತು ಹತ್ರ ಹೋಗ್ತಾಳೆ. ಏನೇ ಸಂಗೀತ, ಈ 75 ವರ್ಷ ಮುದುಕಿ ಏನ್ ಹೇಳಿದ್ರು ನಂಬಿಡ್ತಾಳೆ ಅಂತ ನೀನ್ ಅನ್ಕೊಂಡಿದ್ಯಾ? ನನ್ನನ್ ಯಾರು ಅಂತ ಅನ್ಕೊಂಡಿದ್ಯಾ? ನನ್ನನ್ನು ಅಷ್ಟು ಸುಲಭಕ್ಕೆ ಏಮಾರ್ಸಕ್ಕೆ ಆಗೋದಿಲ್ಲ. ಇತ್ತ ಕಡೆ ಮಯೂರಿ ಕೂಡ ಕೇಳ್ತಿರ್ತಾಳೆ, ನಿಜಾನ ಅಜ್ಜಿ? ನಿಜವಾಗ್ಲೂ ಇದು ಭೂಮಿ ಅಂತ ನಿಮ್ಗೆ ಗೊತ್ತಿತ್ತಾ? ನಮ್ಮ ಅಜಿತನ ಹೆಂಡತಿ ಅಂತ ಗೊತ್ತಿತ್ತಾ ಅಜ್ಜಿ ಅಂತ ಹೇಳಿದಾಗ, ಹೌದು, ನನ್ಗೆ ಅವತ್ತೇ ಬಂದಿದ್ದಾಗ್ಲೇ ಗೊತ್ತಾಯ್ತು. ಇವ್ರೇ ಬಾಯ್ ಬಿಡ್ಲಿ ಅಂತ ಸುಮ್ನಾಗಿದ್ದೆ. ಏ ಮೊಮ್ಮಗಳೇ, ನೀನು ಕೂಡ ಇವ್ರ ಜೊತೆ ಸೇರ್ಕೊಂಡು ನೀನು ಕೂಡ ನನ್ಗೆ ಮೋಸ ಮಾಡಿದ್ಯಲ್ಲ? ಇರ್ಲಿ ಅಂತ ಈ ಕಡೆ ನಿಂಗವ ಕೂಡ ಹೇಳ್ತಿರುವಾಗ, ಹೇಗ್ ಗೊತ್ತಾಯ್ತಜ್ಜಿ ಅಂತ ಹೇಳಿ ಈ ಕಡೆ ಮಯೂರಿ ಕೇಳ್ತಿರುವಾಗ, ಏ ಅಲ್ಲಿ ಅವಳು ಕಾಲ್ ನೋಡು, ಕಾಲಲ್ಲಿ ಕಾಲುಂಗ್ರ ಕಾಣಿಸ್ತಿಲ್ವೇನೆ? ನನ್ಗೇನ್ ಕಣ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ಯಾ? ನನ್ಗೇನ್ ಅಷ್ಟು ವಯಸ್ಸಾಯ್ತು ಅಂತ ಅನ್ಕೊಂಡೇನೆ? ನನ್ಗೆ ಕಣ್ಣು ತುಂಬಾ ಚೆನ್ನಾಗ್ ಕಾಣುತ್ತೆ. ನಾನು ಕೂಡ ನೋಡೋಣ ಅಂತ ಇವ್ರ ಜೊತೆ ನಾಟಕ ಆಡ್ದೆ ಅಷ್ಟೇನೆ. ಆದ್ರೂ ಕೂಡ ನಾನು ನಿಮ್ಗೆಲ್ಲರೂ ಸುಮಾರು ಸಲ ಹೇಳಿದೀನಿ, ಈ ಹುಡುಗಿನೇ ಅಜಿತನ್ ಹೆಂಡತಿ ಆಗ್ಬೇಕಾಗಿತ್ತು. ಏ ಶ್ರವಣ, ನಾನು ನಿನ್ಗೆ ಎಷ್ಟೋ ಸಲ ಹೇಳಿದೀನಿ, ಈ ಹುಡುಗಿ ತುಂಬಾ ಒಳ್ಳೆಯವಳು, ನಮ್ಮ ಅಜಿತನ್ಗೆ ಹೇಳಿ ಮಾಡ್ತಿದ್ ಜೋಡಿ ಅಂತ. ನೀವಾಗೆ ಬಾಯ್ ಬಿಡ್ಲಿ ಅಂತ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ರೆ ಕಳ್ರು ನೀವೆಲ್ಲ ಸ್ವಲ್ಪನಾದ್ರೂ ಬಾಯ್ ಬಿಟ್ರ? ಅಬ್ಬಬ್ಬಬ್ಬಾ. ಆದ್ರೂ ಪರವಾಗಿಲ್ಲ, ಇಷ್ಟು ಮುದ್ದಾದ ಹುಡುಗಿನ ನಮ್ಮ ಅಜಿತ್ಗೆ ತಂದ್ಕೊಂಡಿರೋದು ತುಂಬಾನೇ ಖುಷಿ ವಿಚಾರ. ಹೇಳ್ಬೇಕಂದ್ರೆ ನಮ್ಮ ಅಜಿತನ್ಗೆ ಇಂತ ಒಳ್ಳೆ ಹುಡುಗಿನ ತಂದ್ಕೊಂಡಿರೋದಕ್ಕೆ ನಾನೇ ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಅಜ್ಜಿ ಮತ್ತೆ ಉಲ್ಟಾ ಹೊಡೆದ್ಬಿಡ್ತಾರೆ. ಮನೆಯವರೆಲ್ರು ಕೂಡ, ಹೌದಾ ಅಜ್ಜಿ, ನಾವ್ ಮಾಡಿರೋ ತಪ್ಪೆಲ್ಲ ಕ್ಷಮಿಸಿದೀರಾ ಅಂತ ಈ ಕಡೆ ಮಯೂರಿ ಕೂಡ ಕೇಳ್ತಿರ್ತಾಳೆ. ಹೌದು, ಈ ಮುದ್ದಾದ ಹುಡುಗಿ ಮುಖ ನೋಡ್ಬಿಟ್ಟು ನಿಮ್ಮೆಲ್ಲರನ್ನು ಕೂಡ ಕ್ಷಮಿಸಿದೀನಿ. ನೋಡಲ್ಲಿ ಎಷ್ಟು ಮುದ್ದಾಗಿದ್ದಾಳೆ, ಅವಳ ಗುಣ ನಡತೆ ಎಲ್ಲದ್ರಲ್ಲೂ ಹೇಳಿ ಮಾಡ್ತಿದ್ ಹುಡುಗಿ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಭೂಮಿನ ಹೋಗ್ಬಿಟ್ಟು ಅಟ್ಟಕ್ಕೇರ್ಸ್ತಿರುವಾಗ ಈ ಕಡೆ ಅಜಿತನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಭೂಮಿಗಂತೂ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಯಾಕಂದ್ರೆ ಈ ಅಜ್ಜಿನ ಗೆಲ್ಲೋದು ತುಂಬಾನೇ ಕಷ್ಟ. ಅಂತದ್ರಲ್ಲಿ ಭೂಮಿನ ಇಷ್ಟೊಂದು ಅಟ್ಟಕ್ಕೇರ್ಸ್ತಿರುವಾಗ ಭೂಮಿಗೆ ಖುಷಿನಲ್ಲಿ ಒಂದು ಆನಂದ ಬಾಷ್ಪ ಅಂತಾನೆ ಹೇಳ್ಬೋದು, ಕಣ್ಣಲ್ಲಿ ನೀರ್ ಬರ್ತಿರುತ್ತೆ. ಆಗ ಭೂಮಿ ಮತ್ತೆ ಅಜಿತ್ ಇಬ್ರು ಹೋಗ್ಬಿಟ್ಟು ನಿಂಗವನ್ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ನಿಂಗವ ಕೂಡ ಆಶೀರ್ವಾದ ಮಾಡ್ತಾರೆ. ಇವರು ಕೂಡ ಆಶೀರ್ವಾದ ತಗೋತಾರೆ. 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳಿದಾಗ ಭೂಮಿಗೆ ಅಜಿತ್ಗೆ ಒಳಗೊಳಗೆ ಮತ್ತೆ ಬಿಟ್ಟು ಹೋಗ್ಬೇಕಲ್ಲ, ಇಬ್ರು ಸಪರೇಟ್ ಆಗ್ಬೇಕಲ್ಲ ಅಂತ ಒಂದು ನೋವು ಕಟ್ತಿರುತ್ತೆ. ಅಷ್ಟರಲ್ಲಿ ಈ ಕಡೆ ನಚಿಕೆತಿದ್ದವರು, ಅಜ್ಜಿ ಏನ್ ಗೊತ್ತಾ, ಇವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇದೇ ಖುಷಿನಲ್ಲಿ ನಾನ್ ನಿಮ್ಗೆ ಇನ್ನೊಂದ್ ಖುಷಿ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದಾಗ, ಹೇಳೋ ಮೊಮ್ಮಗ್ನೆ ಅಂತ ಈ ಕಡೆ ನಿಂಗವಜ್ಜಿ ಪ್ರೀತಿಯಿಂದ ಕೇಳ್ತಾರೆ.
ಅದು ನಮ್ಮ ಅಣ್ಣ ಅತ್ತಿಗೆದು ವೆಡ್ಡಿಂಗ್ ಆನಿವರ್ಸರಿ ಮಾಡ್ಬೇಕಾಗಿತ್ತು. 1 ವರ್ಷ ಕಂಪ್ಲೀಟ್ ಆಗ್ತಿದೆ. ಆದ್ರೆ ಅವತ್ತು ಎಲ್ಲ ಕೂಡ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ ಬ್ರೋಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ನಮ್ ಬ್ರೋಗೆ ಕೆಲ್ಸ ಅಂತ ಬಂದಾಗ ಹ್ಯಾಪಿನೆಸ್ ಎಲ್ಲ ಮರ್ತ್ ಬಿಡ್ತಾರೆ. ಹಾಗಾಗಿ ಬ್ರೋನು ಹೋಗ್ಬೇಕಾಗಿತ್ತು ಕೆಲ್ಸದ ಮೇಲೆ. ಇತ್ತ ಕಡೆ ನಿಂಗೂ ಕೂಡ ಹುಷಾರಿಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ಕೂಡ ಎಲ್ರು ಕೂಡ ದಿಢೀರ್ ಅಂತ ಇಲ್ಲಿಗೆ ಬರ್ಬೇಕಾಯ್ತು. ಹಾಗಾಗಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡಕ್ ಆಗಿಲ್ಲ ಅಜ್ಜಿ. ಇದೇ ಖುಷಿನಲ್ಲಿ ಈ ಒಂದು ಸೆಲೆಬ್ರೇಷನ್ ಮಾಡೋಣವಾ ಅಂತ ಹೇಳಿದಾಗ ನಿಂಗವಜ್ಜಿ ಮತ್ತೆ ಕಣ್ಕೊಂಡ್ ಬಿಡ್ತಾಳೆ. ಮತ್ತೆ ಮನೆಯವರೆಲ್ಲರೂ ಕೂಡ ಏನಪ್ಪಾ ನಿಂಗವಜ್ಜಿ ಒಪ್ಕೋತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಭಯ ಬೀಳ್ತಿರ್ತಾರೆ. ಏ ಅಷ್ಟೇ ತಾನೇ, ಅದಕ್ಕೆ ಹಿಂಗ್ ತಿಂದಿರೋ ಮಂಗುಗಳ ತರ ಹಂಗ್ ಮಿಕ ಮಿಕ ನೋಡ್ತಿದ್ದೀರಾ ಹಾಗೆ ಹೀಗೆ ಅಂತ ನಿಂಗವಜ್ಜಿ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿರ್ತಾರೆ. ಆಯ್ತು ಮೊಮ್ಮಗ್ನೆ, ನಾನ್ ಯಾಕೆ ನಿಮ್ ಖುಷಿನ ತಡಿಲಿ. ನನ್ಗೂ ತುಂಬಾನೇ ಖುಷಿ ಇದೆ. ಇವತ್ತು ಧಾಮ್ ಧೂಮ್ ಅಂತ ಮಾಡ್ಬಿಡೋಣ ವೆಡ್ಡಿಂಗ್ ಆನಿವರ್ಸರಿನ ಅಂತ ಹೇಳ್ಬಿಟ್ಟು ಚೇರ್ಸ್ ಅಂತ ಹೇಳ್ಬಿಟ್ಟು ನಿಂಗವಜ್ಜಿ ಗೊತ್ತಲ್ಲ, ಅಲ್ಲಿ ಇಲ್ಲಿ ಬಟ್ಲರ್ ಇಂಗ್ಲಿಷ್ ಹೊಡಿತಾ ಎಲ್ರ ಜೊತೆ ಖುಷಿನಲ್ಲಿ ಭಾಗಿಯಾಗ್ತಾರೆ. ಇನ್ನೇನು ಅಜಿತ್ ಮತ್ತೆ ಭೂಮಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಎಲ್ಲ ಅರೇಂಜ್ಮೆಂಟ್ ಕೂಡ ನಡೀತಿರುತ್ತೆ. ಡೆಕೋರೇಷನ್ಸ್ ಕೂಡ ನಡೀತಿರುತ್ತೆ. ಇನ್ನೇನು ಕೇಕು ಕೂಡ ತಗೊಂಡ್ಬರ್ತಾರೆ. ಕೇಕ್ ಕೂಡ ಕಟಿಂಗ್ ಮಾಡುವಂತಹ ಒಂದು ಸಮಯ ಬರುತ್ತೆ. ಇಬ್ರು ಕೂಡ ಅಜಿತ್ ಕೂಡ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಕೇಕ್ ಅನ್ನ ಕಟ್ ಮಾಡ್ತಾರೆ. ಇಬ್ರು ಕೂಡ ಒಬ್ರಿಗೊಬ್ರು ತಿನ್ನಿಸ್ಬೇಕು ಅಂತ ಈ ಕಡೆ ನಿಂಗವಜ್ಜಿ ಆರ್ಡರ್ ಮಾಡ್ತಿರುವಾಗ ಭೂಮಿ ಅಜಿತ್ಗೆ ತಿನ್ನಿಸ್ತಾರೆ, ಅಜಿತ್ ಭೂಮಿಗೆ ತಿನ್ನಿಸ್ತಾರೆ. ಅಜಿತ್ ಭೂಮಿಗೆ ತಿನ್ನಿಸುವಾಗ ತುಂಬಾ ಪ್ರೀತಿಯಿಂದ ಭೂಮಿನೇ ನೋಡ್ತಾ ತಿನ್ನಿಸ್ತಿರ್ತಾನೆ. ಈ ಕಡೆ ಭೂಮಿನೂ ಅಷ್ಟೇನೆ ಅಜಿತ್ನ ತುಂಬಾ ಪ್ರೀತಿಯಿಂದ ಅವನ ಕಣ್ಣನ್ನೇ ನೋಡ್ತಾ ತಿನ್ನಿಸ್ತಿರ್ತಾರೆ. ಹಾಗೆ ತಿಂತ ತಿಂದ ಹಾಗೆ ಒಂದು ಕ್ಷಣ ಮೈ ಮರ್ತು ಹೋಗ್ಬಿಡ್ತಾರೆ. ಆಗ ಈ ಕಡೆ ನೋಡಷ್ಟು ನೋಡ್ತಾರೆ ಮನೆಯವರೆಲ್ಲರೂ ಕೂಡ. ಆದ್ರೂ ಕೂಡ ಇವರು ನೋಡ್ಕೊಂತಾನೆ ಇರ್ತಾರೆ. ಆಗ ಈ ಕಡೆ ನಿಂಗವಜ್ಜಿ ಇದ್ರು ಏನು ಇಬ್ರು ಹಂಗೆ ನೋಡ್ಕೊಂತಾನೆ ಇರ್ತೀರಾ ಏನ್ ಕತೆ, ನಮಗೂ ಏನಾದ್ರೂ ಸಿಗುತ್ತಾ, ಎಲ್ರಿಗೂ ಕೇಕ್ ಕೊಡಲ್ವಾ ಏನ್ ಕತೆ, ಇಡೀ ದಿನ ಹಿಂಗೆ ಇರ್ತೀರಾ ಹಿಂಗೆ ನೋಡ್ಕೋತಿರ್ತೀರಾ ಅಂತ ಹೇಳಿ ಈ ಕಡೆ ನಿಂಗವಜ್ಜಿ ಕಾಲ್ ಎಳಿತಿರ್ತಾರೆ. ಆಗ ಅಜಿತ್ ಮತ್ತೆ ಭೂಮಿ ಎಚ್ಚೆತ್ಕೊಂಡು ಒಂದು ಕೇಕ್ ಪೀಸ್ ಅನ್ನ ನಿಂಗವಜ್ಜಿಗೆ ತಿನ್ಸಕ್ ಹೋದಾಗ ಅಯ್ಯೋ ನನಗ್ ಬೇಡಪ್ಪ ನನಗೆ ಶುಗರ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಅದೇ ಅಜಿತ್ ಬಿಡ್ಬೇಕಲ್ಲ, ನನ್ ತಮ್ಮ ಡಾಕ್ಟ್ರು, ಏನೇ ಆದ್ರೂ ನನ್ ತಮ್ಮ ನೋಡ್ಕೋತಾನೆ ಅಜ್ಜಿ, ನಿಂಗಿ ತಗೋ ತಗೋ ತಿನ್ನು ಅಂತ ಹೇಳ್ಬಿಟ್ಟು ನಿಂಗಿನ ಅಂದ್ರೆ ನಿಂಗವನ ಅಜಿತ್ ತುಂಬಾ ಪ್ರೀತಿಯಿಂದ ನಿಂಗಿ ನಿಂಗಿ ಅಂತ ಕರೀತಿರ್ತಾನೆ. ಹಾಗೇನೆ ಮನೆಯವರೆಲ್ಲರಿಗೂ ಕೂಡ ಕೇಕ್ ಅನ್ನ ತಿನ್ಸಿ ಒಂದು ಖುಷಿ ವಿಚಾರದ ಒಂದು ಒಂದು ಈ ಒಂದು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಎಲ್ಲಾ ಸೆಲೆಬ್ರೇಷನ್ ಆದ್ಮೇಲೆ ಮತ್ತೆ ಅಜಿತ್ ಮತ್ತೆ ಭೂಮಿ ನಿಂಗವನ ಹತ್ರ ಆಶೀರ್ವಾದವನ್ನ ಕೂಡ ತಗೊಳ್ತಾರೆ. ಮನೆಯವರ ಅಪ್ಪ ಅಮ್ಮಂಗೆ ಎಲ್ರಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡ್ಬಿಟ್ಟು ಶ್ರವಣ್ಗೂ ಕೂಡ ನಮಸ್ಕಾರ ಮಾಡ್ಬಿಟ್ಟು ಎಲ್ರು ಒಂದು ಆಶೀರ್ವಾದನ ತುಂಬಾ ಪ್ರೀತಿಯಿಂದ ತಗೋತಿರ್ತಾರೆ. ಆಗ ನಿಂಗವಜ್ಜಿ ಅಜಿತ್ಗೆ ಒಂದ್ ಮಾತು ಹೇಳ್ತಾರೆ. ಏ ಮೊಮ್ಮಗ್ನೆ, ಏನೋ ಇಷ್ಟು ದಿನ ಆದ್ರೂ ಒಂದ್ ಗುಡ್ ನ್ಯೂಸ್ ಇಲ್ಲ ಏನಿಲ್ಲ, ಅದೆಲ್ಲ ನನಗ್ ಗೊತ್ತಿಲ್ಲ. ನನಗೆ ಒಂದ್ ಮರಿ ಮೊಮ್ಮಗು ಬೇಕು ಅಷ್ಟೇನೆ. ನನಗಂತೂ ತುಂಬಾ ಅರ್ಜೆಂಟ್ ಬೇಕಪ್ಪ, ಹೇಳು ಯಾವಾಗ ಕೊಡ್ತೀಯ ಅಂತ ಹೇಳ್ಬಿಟ್ಟು ಹಠಕ್ ಬೀಳ್ತಾರೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ನಾಚಿ ನೀರಾಗ್ತಿರ್ತಾರೆ, ಮಿಕ ಮಿಕ ನೋಡ್ಕೋತಿರ್ತಾರೆ. ಮತ್ತೆ ಇನ್ನೊಂದ್ ಕಡೆ ಈ ಅಜ್ಜಿ ನಿಂಗವಜ್ಜಿ ಏನ್ ಮಾಡಿರ್ತಾರೆ ಅಂದ್ರೆ ಮಯೂರಿಗೆ ಹೇಳ್ಬಿಟ್ಟು ಒಂದು ಬೆಡ್ರೂಮ್ ನ ಅಲಂಕಾರ ಮಾಡೋದಕ್ಕೆ ಹೇಳಿರ್ತಾರೆ. ಅಂದ್ರೆ ಒಂದು ಫಸ್ಟ್ ನೈಟ್ ಗೆ ರೆಡಿ ಮಾಡೋದಕ್ಕೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಈ ಕಡೆ ಮಯೂರಿ ಕೂಡ ಪಟಾಪಟ್ ಅಂತ ಹೇಳ್ಬಿಟ್ಟು ಬೆಡ್ರೂಮ್ ನ ಒಂದು ಫಸ್ಟ್ ನೈಟ್ ಗೆ ಯಾವ ತರ ಅಲಂಕಾರ ಮಾಡಿರ್ತಾರೆ, ಹೂವು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅಲಂಕಾರ ಮಾಡಿರ್ತಾಳೆ. ಹಾಗಾಗಿ ನಿಂಗವ್ವ ಈ ಕಡೆ ಮಯೂರಿನ ಕೇಳ್ತಾರೆ ರೆಡಿ ಆಯ್ತಾ ನಾನು ಹೇಳಿದ್ದು ಅಂತ. ಹ್ಞೂ ಅಜ್ಜಿ ರೆಡಿ ಆಯ್ತು ಅಂತ ಹೇಳ್ತಾರೆ. ಸರಿ ಅಜಿತಾ ನೀನ್ ಹೋಗು ಆ ರೂಮ್ಗೆ ಅಂತ ಹೇಳ್ಬಿಟ್ಟು ಅಜಿತ್ನ ಕಳಿಸ್ಬಿಡ್ತಾರೆ. ಅಜಿತ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲ್ಲ. ಅಜಿತ್ ಹೋಗ್ ನೋಡಿದ್ರೆ ಬೆಡ್ರೂಮ್ ಅಲ್ಲಿ ಫಸ್ಟ್ ನೈಟ್ ಗೆ ಅಲಂಕಾರ ಮಾಡಿರ್ತಾರೆ. ಅಜಿತ್ಗೆ ತುಂಬಾನೇ ಒಂಥರ ಕಸಿ ಬಿಸಿ ಅನ್ಸ್ತಿರುತ್ತೆ. ಭೂಮಿ ನೋಡಿದ್ರೆ ಏನಪ್ಪಾ ಅನ್ಕೊಳ್ಳೋದು, ಏನಪ್ಪಾ ಭೂಮಿ ಹೇಗಪ್ಪ ಮುಖ ತೋರ್ಸೋದು ಇದೆಲ್ಲ ನೋಡ್ಬಿಟ್ಟು ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತಂದೇ ಟೆನ್ಷನ್ ಆಗಿರುತ್ತೆ. ಇನ್ನ ಭೂಮಿ ಹೋಗ್ತಿರ್ತಾಳೆ. ಏ ಹುಡುಗಿ ಬಾಯಿಲಿ ಅಂತ ಹೇಳ್ಬಿಟ್ಟು ಭೂಮಿನ ಕರೀತಾರೆ ನಿಂಗವಜ್ಜಿ. ಏನಜ್ಜಿ ಅನ್ಕೊಂಡು ನುಲ್ಕೊಂಡು ಕೇಳ್ತಿರ್ತಾಳೆ. ಬಾಯಿಲಿ ತಗೋ ಇದ್ರಲ್ಲಿ ಹಾಲಿದೆ, ಇದನ್ನ ನಿನ್ ಗಂಡನ್ ಕೊಡು ಆಯ್ತಾ ಅಂತ ಹೇಳಿದಾಗ ಅಜ್ಜಿ ನಾನ್ ಹೋಗ್ಲೇಬೇಕಾ ಅಜ್ಜಿ ಇವಾಗ ಅಂತ ಹೇಳ್ಬಿಟ್ಟು ಮತ್ತೆ ರಾಗ ಹೇಳೋದಿಕ್ ಶುರು ಮಾಡ್ತಾಳೆ. ಇನ್ನೇನ್ ಮತ್ತೆ ಇಲ್ಲೇ ಕುತ್ಕೊಂಡು ಜಾಗರಣೆ ಮಾಡ್ತೀಯಾ, ಹೋಗು ಹೋಗು ಅಜಿತ್ನ್ಗೆ ಹಾಲ್ ಕೊಡು, ನನ್ ಮೊಮ್ಮಗಂಗೆ ಹಾಲ್ ಕೊಡು, ಹಾಲ್ ಕುಡ್ಸು ಹೋಗು ಅಂತ ಹೇಳ್ಬಿಟ್ಟು ಹಂಗೆ ದಬ್ಬಿಡ್ತಾರೆ. ಹಾಗೇನೆ ಭೂಮಿ ಹೋಗೋದ್ಕಿಂತ ಮೊದ್ಲು ನಿಂಗವಜ್ಜಿ ಭೂಮಿ ಕಿವಿನಲ್ಲಿ ಒಂದ್ ಮಾತು ಹೇಳ್ತಾರೆ. ನನಗೆ ಆದಷ್ಟು ಬೇಗ ಮರಿ ಮೊಮ್ಮಗು ಬೇಕೇ ಬೇಕು. ಹೇಳಿದ ಅರ್ಥ ಆಯ್ತಲ್ಲ, ಹೋಗು ಹೋಗು ಅಂತ ಹೇಳ್ಬಿಟ್ಟು ಹಾಗೆ ಭೂಮಿನ ಕಳಿಸ್ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಫುಲ್ ಖುಷಿ ಆಗ್ತಿರತ್ತೆ. ಈ ನಿಂಗವಜ್ಜಿ ಎಷ್ಟೇ ಜೋರಿದ್ರು ಕೂಡ ಹಾರ್ಟ್ಲಿ ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ಬೋದು. ಇನ್ನೇನು ಭೂಮಿ ಕೂಡ ರೂಮಿಗೆ ಹೋಗ್ತಾಳೆ. ಅಜಿತ್ಗಂತೂ ಒಂಥರ ಆಗ್ತಿರುತ್ತೆ. ಈ ಕಡೆ ಭೂಮಿಗೂ ಕೂಡ ಒಂಥರ ಹಿಂಸೆ ಆಗ್ತಿರುತ್ತೆ, ನಾಚಿಕೆ ಆಗ್ತಿರತ್ತೆ. ಸಾಹೇಬ್ರೆ ಅಂತ ಕರೀತಾಳೆ. ಹಾ ಭೂಮಿ ಅಂತ ಅಂದಾಗ ತಗೊಳ್ಳಿ ಅಜ್ಜಿ ಕೊಟ್ಟಿದ್ದು ಹಾಲು ಅಂತ ಹೇಳಿದಾಗ ಸರಿ ಕೊಡು ಅಂತ ಹೇಳ್ಬಿಟ್ಟು ಅಜಿತ್ ಹಾಗೆ ಹಾಲನ್ನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸಾಹೇಬ್ರೆ ಅದು ಅಜ್ಜಿ ಏನ್ ಹೇಳಿದ್ರು ಗೊತ್ತಾ, ಅದು ಅದು ಅವರಿಗೆ ಒಂದು ಮಗು ಬೇಕಂತೆ, ಏನ್ ಮಾಡೋದ್ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಒಂಥರ ನಾಚಿಕೆ ಆಗ್ತಿರತ್ತೆ. ಹಾಗೆ ಅಜಿತ್ ಹಾಲ್ ಕುಡಿತಾ ಕುಡಿತಾ ಒಂದು ಕನಸಿನ ಲೋಕಕ್ಕೆ ಹೋಗ್ತಾನೆ. ಅಜಿತ್ ಮತ್ತೆ ಭೂಮಿ ಒಂದು ರೊಮ್ಯಾಂಟಿಕ್ ಸಾಂಗ್ ಗೆ ಡುಯೆಟ್ ಹಾಡ್ತಿರ್ತಾರೆ. ಅಜಿತ್ ಮತ್ತೆ ಭೂಮಿ ಮೈ ಮರೆತು ಆ ಒಂದು ಸೆಲೆಬ್ರೇಷನ್ ನ ಮಾಡ್ಕೋತಿರ್ತಾರೆ. ಅಂದ್ರೆ ಒಂದು ಫಸ್ಟ್ ನೈಟ್ ಸೆಲೆಬ್ರೇಷನ್ ನ ಮಾಡ್ಕೋತಿರ್ತಾರೆ. ಒಟ್ಟಾರೆಯಾಗಿ ಕೊನೆಗೂ ನಿಂಗವಜ್ಜಿ ಅಜಿತ್ ಮತ್ತೆ ಭೂಮಿನ ಒಂದ್ ಮಾಡೇ ಬಿಟ್ರು. ಕೊನೆಗೂ ಫಸ್ಟ್ ನೈಟ್ ಕೂಡ ನಡೆದೇ ಹೋಗುತ್ತೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.